ವೆಡ್ನೆಸ್ಡೇ ವ್ಲಾಗ್. ಇವತ್ತು ಮನೇಲಿ ಬಾಳೆಹಣ್ಣು ಜಾಸ್ತಿ ಮಿಕ್ಕಿದ್ರಿಂದ ಅದರಲ್ಲೇ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಾಳೆಹಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಪಾತ್ರೆಗೆ ನೀರು ಹಾಕಿ ಬಿಸಿ ಆದಮೇಲೆ ರುಬ್ಕೊಂಡಿರೋ ಬಾಳೆಹಣ್ಣಿನ ಪೇಸ್ಟ್ ಮತ್ತು ಸ್ವಲ್ಪ ಉಪ್ಪು, 1 ಸ್ಪೂನ್ ಬೆಲ್ಲದ ಪೌಡರ್, ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಇಳಿಸಿ ಚೆನ್ನಾಗಿ ಮಿತ್ಕೊಂಡು ಈ ತರ ರೌಂಡ್ಗೆ ಉಂಡೆಗಳನ್ನ ಮಾಡ್ಕೊಂಡು ರೊಟ್ಟಿ ತಟ್ತೀವಲ್ಲ ಆ ತರ ಆದ್ರೂ ತಟ್ಕೊಳ್ಬಹುದು, ಇಲ್ಲ ಚಪಾತಿ ತರ ಒಸ್ಕೊಳ್ಬಹುದು. ಮನೆಯಲ್ಲಿ ಪೂಜೆಗೆ ತಂದಿರೋ ಬಾಳೆಹಣ್ಣಿನಾದ್ರೂ ಜಾಸ್ತಿ ಮಿಕ್ಕೊಂಡಿದ್ರೆ ಈ ತರ ಮಾಡ್ಬೋದು. ಫುಲ್ ಹಣ್ಣಾದ್ಮೇಲೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ನಾನು ಇದಕ್ಕೆ ಕಾಯಿ ಮತ್ತು ಬೆಲ್ಲದ ಚಟ್ನಿ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಖಾರದ ಚಟ್ನಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತುಪ್ಪದಲ್ಲಿ ತಿನ್ಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾರು ಇದನ್ನ ತಿನ್ನಲ್ಲ, ಸೊ ಹಾಗಾಗಿ ಅವರಿಗೆ ಅಂತ ವಾಂಗಿಭಾತ್ನ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಕೂಡ ಸಾಂಬಾರನ್ನ ಮಾಡ್ಕೊಂಡಿದ್ದೆ.